ಸಾರ್ವಜನಿಕರ ಅಹವಾಲು ಕೇಳಲು ಪೊಲೀಸ್ ಇಲಾಖೆ ಹೊಸ ಪ್ಲಾನ್ ಮಾಡಿಕೊಂಡಿದೆ. ಬಳ್ಳಾರಿ ನಗರದ ಫುಟ್ಬಾಲ್ ಸಭಾಂಗಣದಲ್ಲಿ ವಿಶೇಷ ಸಭೆ ಕೂಡ ಆಯೋಜನೆ ಮಾಡಲಾಗಿದ್ದು, ಟ್ರಾಫಿಕ್ ದಟ್ಟಣೆ ಪ್ರದೇಶಗಳಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಕೆ ಬೇಡಿಕೆ ಕೂಡ ಇದೆ. ರಾತ್ರಿ ವೇಳೆ ಕಳ್ಳತನ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ, ಹಾಗಾಗಿ ಭದ್ರತೆಯನ್ನು ಒದಗಿಸಬೇಕು. ಹಾಗಾಗಿ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿತ್ತು. ಸಿಸಿಟಿವಿ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕಡ್ಡಾಯಕ್ಕೆ ಒತ್ತಾಯವನ್ನು ಸಹ ಮಾಡಲಾಗ್ತಾ ಇದೆ. ನಗರದಲ್ಲಿ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಲು ಆಗ್ರಹ ಸಹ ಕೇಳಿ ಬರ್ತಾ ಇದೆ. ಸಮಸ್ಯೆಯನ್ನ ಬಗೆಹರಿಸುವಂತೆ ಎಸ್ಪಿ ಸುಮನ್ ಪನ್ನೇಕರ್ ಭರವಸೆಯನ್ನು ಸಹ ಕೊಟ್ಟಿರುವಂಥದ್ದು. ರಾತ್ರಿ ವೇಳೆ ಎಲ್ಲೆಂದರಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಇದಕ್ಕೆ ವಿಶೇಷವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಸಿಸಿಟಿವಿ ಇರಬೇಕು, ಸೆಕ್ಯೂರಿಟಿ ಗಾರ್ಡ್ ಇರಲೇಬೇಕು ಅಂತ ಹೇಳಿ ಕಡ್ಡಾಯವನ್ನು ಮಾಡಬೇಕು ಅಂತ ಹೇಳಿ ಒಂದು ಕಡೆ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ರು. ಇವತ್ತಿನ ನನ್ನ ಒಂದು ಆಲೋಚನೆ ಏನಂತಂದ್ರೆ, ಬಳ್ಳಾರಿಯಲ್ಲಿರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನ ಆಲಿಸಬೇಕು. ನಮಗೆ ಮಹಾನಗರ ಪಾಲಿಕೆಗೆ ಒಂದು ಗ್ರೂಪ್ ಅಲ್ಲಿ ಸುಮಾರು ಆಗೋದು ಸಮಸ್ಯೆಗಳು ಬರ್ತಾ ಇತ್ತು. ಕ್ಲಿಯರ್ ಕಟ್ ಆಗಿ ಐಡಿಯಾ ಬರ್ಬೇಕಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಎಲ್ಲರೂ ಸಿಕ್ಕಿದ್ರೆ ನಮಗೆ ಅವ್ರ ಕ್ಲಾರಿಟಿ ಬರುತ್ತೆ ಅನ್ನೋದು. ಸೊ ವಿಷಯಗಳು ತುಂಬಾ ಗಮನಕ್ಕೆ ಬಂದಿರುವಂತದ್ದೇ. ನಮ್ಮ ಬೇರೆ ಬೇರೆ ಇಲಾಖೆಗಳು ಅವರ ಹಂತದಲ್ಲಿ ಅವರೇ ಕೆಲಸ ಮಾಡುವಂತ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಸೊ ನನ್ನ ವಿನಂತಿ ಏನಂದ್ರೆ, ನಮ್ಮ ಹಂತದಲ್ಲಿ ಮಾಡಬೇಕಾಗಿದ್ದನ್ನ ನಾವು ದಯವಿಟ್ಟು ಆನ್ ಪ್ರಯಾರಿಟಿ ಅಲ್ಲಿ ಒಂದು 20 ಜನ 25 ಜನ ಹಳ್ಳಿಯವರು ಇರೋದೆಲ್ಲರೂ ಈಗ ಈ ಲಾಕ್ಡೌನ್ ಇದ್ದ ಎಲ್ಲರೂ ಹೊರಗಡೆ ಬಂದು ವ್ಯಾಪಾರಸ್ಥರು ಹೆಚ್ಚಾಗ್ಬಿಟ್ಟಾರೆ ಮೇಡಮ್. ಈಗ ನಾವು ಹೊರಗಡೆ ಯಾರಪ್ಪ ಗೊತ್ತಿರ್ತಾ ಇಲ್ಲ. ನಾವು ಹಿಂದೆಗಡೆ ಮಾಡಿದಾಗ ಮುಂದೆ ಮುಂದೆ ಬಂದು ಅವ್ರು ಕಾಯಿ ಬಂದವರು ಅವರೆಲ್ಲ ಮುಂದೆ ಬಂದು ಮಾತಾಡಿ ಹೋಗ್ತಾರೆ ಮೇಡಮ್. ನಾವು ಎಲ್ಲ ಹಣದವರು ಮೇಡಮ್. 50 ವರ್ಷದಿಂದ ಹಳೆ ಬಸ್ ಸ್ಟ್ಯಾಂಡ್ ಇತ್ತು ಮೇಡಮ್. ಆವಾಗಲಿಂದ ನಾವು ಹಣ ವ್ಯಾಪಾರ ಮಾಡ್ತಾ ಇದೀವಿ. ಇದು ಬೀದಿ ವ್ಯಾಪಾರಸ್ಥರಿಗೆ ಟಿಕೆಟ್ ನಂಬರ್ ಮೇಡಮ್. ನಾವು ಇಲ್ಲಿ 10 ಜನ ನಾವು ನಂಬರ್ ಸಾಗಿ ಮೇಡಮ್. ಈಗ ನಾವು ಮುಂದೆ ಏನೇನ್ ಮಾಡ್ಬೇಕಂತ ನಾವು ಎಲ್ಲ ತಿಳ್ಕೊಂಡು ಮಾಡ್ತೀವಿ ಮೇಡಮ್. ಅದೊಂದು ನಮಗೆ ನಾವು ಎಲ್ಲಿಂದ